ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮಗಳು ಆಲ್ರೆಡಿ ಹೊರಡೋಕ್ಕೆ ಅಂತ ರೆಡಿ ಆಗಿಬಿಟ್ಟಿದ್ದಾಳೆ. ಎಲ್ಲಿಗೆ ಅಂತ ಆಲ್ರೆಡಿ ನೀವು ಟೈಟಲ್ ನೋಡಿ ತಿಳ್ಕೊಂಡಿರ್ತೀರಾ. ನಾವು ಇವಾಗ ಹೋಗ್ತಾ ಇದ್ದೀವಿ ಕುತುಬ್ ಮಿನಾರ್ನ ನೋಡೋಣ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನಮ್ಮದು ಡೆಲ್ಲಿ ಟ್ರಿಪ್ ಎಂಡ್ ಆಗ್ತಾ ಇದೆ. ಲಾಸ್ಟ್ ಇದೊಂದು ಬ್ಯಾಲೆನ್ಸ್ ಇತ್ತು, ಇದನ್ನು ಕೂಡ ನೋಡ್ಕೊಂಡು ಬಂದ್ಬಿಡೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ. ಇದು ಲಾಸ್ಟ್ ಡೇ ನಮ್ಮದು ಡೆಲ್ಲಿ ಟ್ರಿಪ್ದು. ಇನ್ನೇನು ಪ್ಯಾಕಿಂಗ್ ಎಲ್ಲ ಆಗಿದೆ. ನಾಳೆ ಫ್ಲೈಟ್ ಕೂಡ ಬುಕ್ ಆಗಿತ್ತು. ಇನ್ನೇನು ನಾಳೆ ಹೊರಡೋದಿತ್ತಲ್ವ, ಇದೊಂದು ಬ್ಯಾಲೆನ್ಸ್ನು ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ನನ್ನ ಮಗಳಿಗೆ ಲಿಫ್ಟಲ್ಲಿ ಆಪ್ರೇಟ್ ಮಾಡ್ಕೊಂಡು ಹೋಗೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಹೋಗೋಣ ಅಂತ ಹೇಳ್ತಾ ಇದ್ದಂಗೆ ಲಿಫ್ಟ್ ಹತ್ರ ಹೊಂಟೋಗ್ಬಿಡ್ತಾಳೆ. ಅದನ್ನು ಕಲ್ತ್ಕೊಬಿಟ್ಟಿದ್ದಾಳೆ ನೋಡಿ ಚೆನ್ನಾಗಿ ಆಪ್ರೇಟ್ ಮಾಡೋದು. ಸೊ ಹಾಗಾಗಿ ನಾವಿವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿತ್ತು ಹೊರಟಾಗ. ಕುತುಬ್ ಮಿನಾರ್ ಎಲ್ಲ ಸುತ್ತಾಡ್ಕೊಂಡು ಬರೋಣ ಹೇಗಿರುತ್ತೆ ಏನು ಅಂತ. ನನ್ನ ಜೊತೆಗೆ ನೀವು ಕೂಡ ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ನೀವು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ. ನಾನು ಮೈಸೂರಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಾಯಿದ್ದೀನಿ. ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಹೇಗಿದೆ ಕುತುಬ್ ಮಿನಾರ್ ಅನ್ನೋದನ್ನೆಲ್ಲ ನೋಡೋಣ ಬನ್ನಿ. ಈಗಷ್ಟೇ ನಾವು ಒಳಗಡೆ ಎಂಟ್ರಿ ಆಗಿದ್ದೀವಿ. ನಮ್ಮ ಹ್ಯಾಂಡ್ ಬ್ಯಾಗ್ ಇರ್ಬೋದು, ನಮ್ಮದು ಲಗೇಜ್ ಬ್ಯಾಗ್ ಏನಿರುತ್ತೋ ಅದನ್ನು ಚೆಕ್ ಇನ್ ಮಾಡಿ ಒಳಗಡೆ ಬಿಡ್ತಾ ಇದ್ರು. ಹಾಗೆ ನಾವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ 35 ರೂಪೀಸ್ ಇರುತ್ತೆ ಒಬ್ರಿಗೆ. ಇಲ್ಲ ಅಲ್ಲೇ ಹೋಗಿ ನಾವು ತೊಗೋತೀವಿ ಅಂತ ಅಂದರೆ ಟಿಕೆಟ್ಸ್ನ 40 ರೂಪೀಸ್ ಇರುತ್ತೆ. ವೆದರ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಫ್ಲೈಟ್ ಕೂಡ ಮೂವ್ ಆಗ್ತಾ ಇತ್ತು. ಅದೇನಪ್ಪ ಅಂದರೆ ಆ ದೊಡ್ಡ ಗೋಪುರ ಇದೆಯಲ್ಲ, ಆ ಗೋಪುರದ ಹತ್ರನೇ ಮೇಲ್ಗಡೆಯಿಂದನೇ ಪಾಸ್ ಆಗ್ತಾ ಇತ್ತು. ಹಾಗಾಗಿ ಅದರದ್ದು ಒಂದು ಕ್ಲಿಪ್ಪಿಂಗ್ಸ್ನ ಕೂಡ ತಗೊಂಡಿದ್ದೆ. ಹಾಗೆ ನೀವು ಗೋಪುರದ ಮೇಲ್ಗಡೆ ನೋಡ್ತಾ ಇರ್ಬೋದು, ವೆದರ್ ಒಳ್ಳೆ ಕ್ಲೌಡಿ ವೆದರ್ ಥರ ಅನಿಸ್ತಾ ಇದೆ. ಬಟ್ ಅದು ತುಂಬ ದೊಡ್ಡ ಗೋಪುರ ಆಗಿರೋದ್ರಿಂದ ಸೂರ್ಯ ಮರೆ ಆಗಿತ್ತು ಅಲ್ಲಿ. ಹಾಗಾಗಿ ಮೇಲ್ಗಡೆ ಮಾತ್ರ ಆ ಥರ ಅನಿಸ್ತಾ ಇತ್ತು. ಬಿಸಿಲು ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳಿಗಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿತ್ತು. ಹೊರಗಡೆ ಬಂದರೆ ಅವಳಿಗೆ ಒಂಥರ ಏನೋ ಖುಷಿ ಅಂತ ಅನಿಸ್ತಾ ಇರುತ್ತೆ. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ. ನಾವೆಲ್ಲಿಗೆ ಬಂದಿದ್ದೀವಿ ಚಿನ್ನು? ಎಲ್ಲಿಗೆ ಬಂದಿದ್ದೀವಿ? ಕುತುಬ್ ಮಿನಾರ್. ಇನ್ನು ಒಳಗಡೆ ಎಲ್ಲ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ಹಳೇ ಜಾಗ ಅನ್ನೋ ಥರ ಇದೆ, ಬಟ್ ಕ್ಲೀನಾಗಿಟ್ಟಿದ್ದಾರೆ. ತುಂಬ ನೀಟಾಗಿತ್ತು ಒಳಗಡೆ ಅಂತೂ. ಇನ್ನು ಒಳಗಡೆ ಹೋದ್ಮೇಲೆ ನಮಗೆ ಈ ಕಂಬಗಳೆಲ್ಲ ನೋಡಿದಾಗ ನಮ್ಮದು ದೇವಸ್ಥಾನಗಳು ಇರುತ್ತೆ ನೋಡಿ, ಹಳೆಯ ದೇವಸ್ಥಾನಗಳು ಆ ರೀತಿ ಅಂತ ಅನಿಸ್ತಿತ್ತು ಈ ಕಂಬ, ಈ ಜಾಗ ನೋಡಿದ್ಮೇಲೆ. ಒಂಥರ ಚೆನ್ನಾಗಿತ್ತು, ಕ್ಲೀನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇದನ್ನು ಮುಗಿಸ್ಕೊಂಡು ನಾವು ಒಂದು ಫುಡ್ ಸ್ಟ್ರೀಟ್ಗೆ ಎಲ್ಲಾದರೂ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಜಾಗ ಇಷ್ಟೇ ಇರ್ಬೋದು. ಎಲ್ಲ ಕಡೆ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ ಅಷ್ಟೇ ವ್ಯೂ ಇಲ್ಲಿ ಇರೋದು. ಇದನ್ನು ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿದ್ದು ಹೋಗೋಣ ಅಂದ್ಕೊಂಡಿದ್ದೀವಿ. ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಅಳಿಲ್ ಸಿಕ್ಬಿಡ್ತು ನನ್ನ ಮಗಳಿಗೆ. ಅವಳು ಅಳಿಲ್ನ ನೋಡ್ತಾ ಇದ್ದಂಗೆ ಫುಲ್ಲು ಖುಷಿ ಆಗಿಬಿಟ್ಲು. ನಮ್ಮದು ಒಂದು ಮುದ್ದಿನ ಹಾರ ಕನ್ನಡ ಮೂವಿಲಿದೆ ನೋಡಿ, ಅಳಿಲ್ನ ನೋಡಿ ನನಗೆ ಇದು ಬೇಕು ಬೇಕು ಅಂತ ಇರ್ತಾಳಲ್ಲ, ಆ ರೀತಿ ನನ್ನ ಮಗಳು ಆ ಅಳಿಲ್ ಎಲ್ಲಿ ಹೋಗುತ್ತೋ ಅಲ್ಲೆಲ್ಲನೂ ಹೋಗ್ತಾನೆ ಇದ್ದಾಳೆ. ನನಗಂತೂ ಆ ಅಳಿಲ್ನ ನೋಡಿ ಬಿಡೋಕ್ಕೆ ಇಲ್ಲ. ಅವಳು ಅಷ್ಟು ಹಠ ಮಾಡ್ತಾ ಇದ್ದಾಳೆ ನನಗೆ ಅಳಿಲ್ ಬೇಕು ಅಂತ ಅಂದ್ಬಿಟ್ಟು. ಅದೆಲ್ಲೆಲ್ಲಿ ಹೋಗುತ್ತೋ ಅದ್ರ ಹಿಂದೆ ಹೋಗ್ತಾ ಇದ್ದಾಳೆ. ನಾವು ಅವಳು ನೋಡಿಕೊಂಡು ಹೋಗೋ ಥರ ಆಗೋಯ್ತು. ಒಂದು ದೊಡ್ಡ ಅಳಿಲ್ ಕತೆ ಅಂತ ಅನಿಸ್ಬಿಡ್ತು ನಮಗಂತೂ. ಆ ಕುತುಬ್ ಮಿನಾರಿಂದ ಔಟ್ಸೈಡ್ ಬರೋ ತನಕ ಅಳಿಲ್ನ ಅವಳು ಬಿಟ್ಟಿಲ್ಲ, ಹಿಂಸೆ ಮೇಲಿಂದ ಕರ್ಕೊಂಡು ಬಂದಿದ್ದೀವಿ ಅನ್ನೋ ಥರ ಅನಿಸ್ತು. ಅಲ್ಲಿ ತುಂಬಾ ಇತ್ತು ಅಳಿಲು. ಹಾಗಾಗಿ ಅವಳಿಗೆ ಅದೇನೋ ಅಟ್ರಾಕ್ಷನ್ ಅಂತ ಅಂತಾರಲ್ವ,
ಅಲ್ವಾ ಆ ಥರ ಆಗೋಯ್ತು. ಅದು ನಾವೇನಾದ್ರು ಫುಡ್ ಕೊಟ್ಟರೆ ತೊಗೊಂಡು ತಿನ್ನೋ ಥರನೂ ಇತ್ತು, ಬಟ್ ಅದನ್ನು ನಾನು ಶೂಟ್ ಮಾಡೋಕ್ಕೂ ಆಗಲಿಲ್ಲ, ಅದನ್ನು ಮಾಡ್ಕೊಂಡಿರಲಿಲ್ಲ. ಅದನ್ನು ಕೂಡ ಏನಾದರೂ ಕಾಳುಗಳದ ರೀತಿ ಏನಿರುತ್ತೋ ಅದನ್ನು ಕೊಟ್ಟರೆ ಅದು ಎಷ್ಟು ಚೆನ್ನಾಗಿ ಬಂದು ತಿಂತಿತ್ತು. ಹಾಗಾಗಿ ನನ್ನ ಮಗಳಿಗೆ ಅದು ಫುಲ್ಲು ಒಂಥರ ಅಟ್ರ್ಯಾಕ್ಷನ್ ಆಗಿಬಿಟ್ಟು ಅಳಿಲ್ ನನಗೆ ಬೇಕು ಅನ್ನೋ ಥರ ಹಠ ಮಾಡ್ತಾ ಕೂತ್ಕೊಂಡಿದ್ಲು. ಬಿಡಲ್ಲ ಬಂಗಾರ ಅದು ಹೊಂಟೋಗ್ತಾನೆ. ಇನ್ನು ಕುತುಬ್ ಮಿನಾರ್ ಎಲ್ಲ ನೋಡಿದ್ದಾಯಿತು. ಈಗ ಒಂದು ದೇವಸ್ಥಾನಕ್ಕೆ ಹೋಗೋಣ, ಇಲ್ಲೇ ಹತ್ರದಲ್ಲಿ ಒಂದು ಟೆಂಪಲ್ ಇದೆ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಟೋ ಕೂಡ ಔಟ್ಸೈಡು ವೆಯ್ಟ್ ಮಾಡ್ತಾ ಇದ್ರು. ನಾವು ಇದು ಬೇಗ ಮುಗಿಸ್ಕೊಂಡು ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಲ್ವ. ಹಾಗೆ ಒಂದು ಟೆಂಪಲ್ ಇತ್ತು, ದುರ್ಗಾ ಟೆಂಪಲ್ಲು. ಈಗ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಒಳಗಡೆ ವಿಡಿಯೋ ಮಾಡೋ ಹಾಗೆ ಇರಲಿಲ್ಲ, ಔಟ್ಸೈಡಿಂದ ಮಾತ್ರ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಇಲ್ಲಿ ನಾನು ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಈ ಟೆಂಪಲ್ ಕೂಡ. ಹಾಗೆ ಇಲ್ಲಿ ಈ ಕಡೆ ಸೈಡ್ ನೋಡ್ತಾ ಇರ್ಬೋದು, ತೋರಿಸ್ತೀನಿ ನೋಡಿ. ಎಷ್ಟು ಅರಕೆಗಳನ್ನ ಕಟ್ಟಿದ್ದಾರೆ ಅಂದರೆ ಫುಲ್ಲು ಈ ಥರ ಮರ ಸುತ್ತ ಫುಲ್ಲು ತುಂಬ ಅರಕೆ ಕಟ್ಟಿದ್ರು ಇಲ್ಲಿ ಈ ಥರ. ಹಾಗೆ ಅದನ್ನು ಮುಗಿಸ್ಕೊಂಡು ದೇವಸ್ಥಾನನ ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗಿಬಿಟ್ಟಿತ್ತು. ಹಾಗೆ ನಾನು ಫುಡ್ ಸ್ಟ್ರೀಟ್ ಅಂತ ಹೇಳಿದೆ ಅಲ್ವಾ, ಇಲ್ಲಿ ಫುಡ್ ಅಷ್ಟೇ ಅಲ್ಲ, ಶಾಪಿಂಗ್ ಕೂಡ ಮಾಡ್ಬೋದು, ಎಲ್ಲ ಥರ ಶಾಪಿಂಗ್ ಮಾಡ್ಬೋದು. ಒಂದು ತುಂಬಾ ದೊಡ್ಡ ಜಾಗ ಇದು, ಸುತ್ತಾಡೋದಕ್ಕೇ ಒಂದು ಅರ್ಧ ದಿನ ಎಲ್ಲ ಕಳೆದೋಗ್ಬಿಡುತ್ತೆ, ಅಷ್ಟು ದೊಡ್ಡ ಜಾಗ. ನಾನು ನನ್ನ ಮಗಳದ್ದು ಬರ್ಡೇ ಕೇಕ್ನ ತೊಗೊಳಕ್ಕೆ ಅಂತ ಬಂದಿದ್ದೆ, ಬಟ್ ಅವಾಗ ಯಾವುದೇ ಹೋಟೆಲ್ಗೆ ಹೋಗಿರಲಿಲ್ಲ, ಜಸ್ಟ್ ಕೇಕ್ ಮಾತ್ರ ತೊಗೊಂಡು ಹೋಗಿದ್ವಿ. ನೆಕ್ಸ್ಟ್ ಯಾವಾಗಾದರೂ ಬರೋಣ, ಇನ್ನೂ ಇರ್ತೀವಲ್ಲ ಒಂದು 3-4 ದಿನ ಅಂತ ಅಂದ್ಕೊಂಡು. ಹಾಗೆ ಇವತ್ತು ಬಂದಿದ್ದೀವಿ, ಇಲ್ಲಿ ನಮ್ಮ ಕರ್ನಾಟಕ ಸ್ಪೆಷಲ್ ಎಲ್ಲ ಸಿಗುತ್ತೆ ಅಂತ ಗೊತ್ತಾಯಿತು, ಹಾಗಾಗಿ ಊಟ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ ಹೋಟೆಲ್ಗೆ ಹೋಗೋದು ಅಂತ ಅಂದ್ಬಿಟ್ಟು ಏನು ಸಿಗುತ್ತೆ ಅಂತ. ನಾವಿಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಇಡ್ಲಿ ಮತ್ತು ಉದ್ನೋಡೆ, ಸಾಂಬಾರು ಸಿಕ್ಕಿದ ತಕ್ಷಣ ನಮಗೆ ಫುಲ್ ಖುಷಿ ಆಯಿತು. ಯಾಕೆ ಅಂದರೆ ನಾವು ಆಲ್ಮೋಸ್ಟ್ ಆಗಲೇ 6-7 ಡೇಸಿಂದ ತಿನ್ನೋಕ್ಕೆ ಆಗಿರಲಿಲ್ಲ. ಯಾಕೆ ಅಂದರೆ ಈ ಮನಾಲಿ ಮತ್ತು ಡೆಲ್ಲಿಗೆಲ್ಲ ಬಂದಮೇಲೆ ಇಡ್ಲಿ ದೋಸೆ ಎಂದು ತಿಂದಿರಲಿಲ್ಲ ನಾವು. ಹಾಗಾಗಿ ತಿಂದಿದ ತಕ್ಷಣ ಏನೋ ಒಂಥರ ಖುಷಿ ಅನಿಸ್ತು. ಅಲ್ಲಿ ತಿಂದಾದಮೇಲೆ ಒಂದು ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿತ್ತು, ಅಲ್ಲೇ ಎದುರುಗಡೆ ಒಂದು ಪಾರ್ಕ್ ಇತ್ತು, ಆ ಜಾಗಕ್ಕೆ ಬಂದಿದ್ವಿ. ನಿಮ್ಮೆಲ್ಲರಿಗೂ ಇದೊಂದು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಸಿ ಯು ಸೂನ್. ಬಾಯ್.